ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ನ್ಯೂ ಡಿಸೈನ್ ಟ್ರೈ ಮಾಡಿದ್ದೀನಿ. ಸಿಂಗಲ್ ಸ್ಟೆಪ್ ಡಿಸೈನೇ ತುಂಬ ಲುಕ್ ಬರುತ್ತೆ. ಸೊ ಇದೊಂದು ರಿಸೆಪ್ಷನ್ ಸ್ಯಾರಿನ ಅನ್ಬೋದು, ಬ್ರೈಡಲ್ ಸ್ಯಾರಿ. ಸೊ ಇದಕ್ಕೆ ಒಂದು ಸಿಂಪಲ್ ಡಿಸೈನ್ ಹಾಕಿದ್ದೀನಿ, ಬಟ್ ಲುಕ್ ಮಾತ್ರ ಬ್ರೈಡಲ್ ಲುಕ್ಕೆ ಬಂದಿದೆ, ಚೆನ್ನಾಗಿ ಬಂದಿದೆ. ಸಿಂಗಲ್ ಸ್ಟೆಪ್ ಡಿಸೈನು ತುಂಬ ಸಿಂಪಲಾಗಿ ಹಾಕ್ಕೊಡಿ ಅಂದಿದ್ದಕ್ಕೆ ಸೊ ಸಿಂಪಲಾಗೆ ಮಾಡಿರೋದು. ಸೊ ಆ್ಯಸ್ ಯೂಶುವಲ್ 6 ಎಳೆ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀಡಲ್ ನಂಬರ್ ಬಂದು 10, 11, 9 ಯಾವ್ದಾದ್ರು ನಡೆಯುತ್ತೆ. ಫಸ್ಟು 2 ಸತಿ ಸಿಂಗಲ್ ಕ್ರೋಶೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಸಿಂಗಲ್ ಕ್ರೋಶೆ ಕಂಟಿನ್ಯೂ ಮಾಡ್ಕೊಳ್ಳೋಣ. 3 to 4 ಟೈಮ್ಸ್ ಅಥವಾ 5 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ ಇಲ್ಲಿ ಸ್ಟಾರ್ಟಿಂಗು. ಸೊ ಅದಾದಮೇಲೆ ಕುಚ್ಚು ಬರುತ್ತಲ್ವ, ನಿಮ್ಮ ಇಷ್ಟ, ಎಷ್ಟಾದರೂ ಮಾಡ್ಕೋಬೋದು, 3 ಟೈಮ್ 4 ಟೈಮ್ ಆ ಥರ. ಸೊ ಇಲ್ಲಿ 4 to 5 ಚೈನ್ಸ್ನ ಹಾಕ್ಕೊಳ್ಳಿ. ಇಲ್ಲಿ ಕುಚ್ಚು ಬರುತ್ತೆ ನಮಗೆ. 4 ಚೈನ್ ಹಾಕ್ಕೋತಾ ಇದ್ದೀನಿ. 4 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಸಿಂಗಲ್ ಕ್ರೋಶೆನ ಕಂಟಿನ್ಯೂ ಮಾಡಬೇಕು. ಒಂದೇ ಒಂದು ಪಾಯಿಂಟಷ್ಟು ಗ್ಯಾಪ್ ಬಿಟ್ಟು ನಾವು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಾಯಿಂಟಷ್ಟು ಗ್ಯಾಪ್ ಬಿಟ್ಟು ಪಕ್ಕದಲ್ಲೇ ಸಿಂಗಲ್ ಕ್ರೋಶೆ ನೀಡಲ್ನ ಹಾಕಿ ಬಟ್ಟೆಗೆ ದಾರ ತಂದು ಲಾಕ್ 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಸೊ ಈ ರೀತಿ 6 ಟೈಮ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. 6 to 7 ಟೈಮ್ಸ್ ಅಂದರೆ ನಿಮಗೆ ಗ್ಯಾಪ್ ಎಷ್ಟು ಬೇಕು ಆರ್ಚ್ಗೆ ಮತ್ತು ನಮಗೆ ಡಿಸೈನ್ಗೆ ಮತ್ತು ಕುಚ್ಚಿಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಮಾಡ್ಕೊಳ್ಳಿ. ನಾನು ಇಲ್ಲಿ 6 ಟೈಮ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. 6 ಇಲ್ಲ ಅಂದರೆ ಇನ್ನೂ ಜಾಸ್ತಿ ಕೂಡ ಮಾಡ್ಕೋಬೋದು, ಕಡಿಮೆ ಕೂಡ ಮಾಡ್ಕೋಬೋದು. ತುಂಬ ಹತ್ತಿರ ಆದ್ರೂ ಕಂಜೆಸ್ಟ್ ಅನಿಸ್ಬಿಡುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ 5 ಇಲ್ಲ 6 ಟೈಮ್ಸ್ ನೀವು ಸಿಂಗಲ್ ಕ್ರೋಶೆ ಮಾಡಿಕೊಂಡು ನಾನಿಲ್ಲಿ 3 ಚೈನ್ ಹಾಕೋತಾ ಇದ್ದೀನಿ. ಇದು ಡಿಸೈನ್ಗೆ ಫ್ರೆಂಡ್ಸ್, ಇದು ಡಿಸೈನ್ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೆ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ 6 ಚೈನ್ ಹಾಕೋಣ. ಸೊ 6 ಚೈನ್ಗಳನ್ನ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು 6 ಚೈನ್ ಹಾಕಿ ನೋಡಿ, ಸ್ವಲ್ಪ ಯು ಶೇಪಲ್ಲಿ ಲಾಕ್ ಮಾಡಬೇಕು. 6 ಚೈನ್ ಹಾಕಿ ಯು ಶೇಪಲ್ಲಿ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಒಳಗಡೆಗೆ ಸ್ವಲ್ಪ ಲಾಕ್ ಮಾಡ್ಕೊಳ್ಳೋಣ. ನಾವು 3 ಚೈನ್ 6 ಚೈನ್ ಹಾಕಿದ್ದೀವಿ ಅಲ್ವಾ ಫ್ರೆಂಡ್ಸ್. ಅಗೇನ್ 6 ಚೈನ್ 3 ಚೈನ್ ಹಾಕ್ತೀವಿ, ಬ್ಯಾಕ್ ಸೈಡಿಗೆ ಬರ್ತೀವಿ. ಸಿಂಗಲ್ ಸ್ಟೆಪ್ ಡಿಸೈನ್ ಅಂತ ಅಲ್ವಾ, ಸೊ ಬ್ಯಾಕ್ ಸೈಡ್ ಬರಲೇಬೇಕು ನಾವು. ಇಲ್ಲಿ 3 ಚೈನ್ 6 ಚೈನ್ ಹಾಕಿದ್ದೀನಿ ಅಲ್ವಾ, ಮತ್ತು 6 ಚೈನ್ ಹಾಕಿಬಿಟ್ಟು ಸೊ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಂಡಾದರೂ ನೀವು ಲಾಕ್ ಮಾಡ್ಕೋಬೋದು, ಇಲ್ಲಾಂದರೆ ದಾರಾನ ತೆಗೆದುಬಿಟ್ಟು ಫ್ರಂಟ್ ಸೈಡಿಂದನೇ ಲಾಕ್ ಮಾಡ್ಕೋಬೋದು. ಸೊ ಈ ಥರ ಫ್ರಂಟ್ ಸೈಡ್, ಇದು ಬ್ಯಾಕ್ ಸೈಡಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ ನೋಡಿ. 6 ಚೈನು ಬ್ಯಾಕ್ ಸೈಡಿಂದ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತು 3 ಚೈನ ಹಾಕೋಣ. 3 ಚೈನ್ ಹಾಕಿ ಅಲ್ಲಿ ಸಿಂಗಲ್ ಕ್ರೋಶೆ ಇರುತ್ತಲ್ಲ ಫಸ್ಟ್ ಹೋಲ್ ಗ್ಯಾಪು, ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಅಲ್ಲಿಗೆ ಲಾಕ್ ಮಾಡಿಕೊಂಡು ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಫ್ರಂಟ್ ಸೈಡ್ಗೆ ಈ ರೀತಿ ಟರ್ನ್ ಮಾಡ್ಕೊಳ್ಳೋಣ. ನಾವು 3 ಚೈನ್ 6 ಚೈನ್ ಹಾಕಿದ್ದೀವಿ. ಬ್ಯಾಕ್ ಸೈಡಿಂದ 6 ಚೈನ್ 3 ಚೈನ್ ಹಾಕಿ ಸೇಮ್ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೊತೀನಿ. ಈ ರೀತಿ 2 ಸತಿ ನೀಡಲ್ ಮೇಲೆ ದಾರ ಸುತ್ತಕೊಂಡು, ಸೊ ಇಲ್ಲಿ 2 ಸತಿ 6 ಚೈನ್ ಇದೆ ಅಲ್ವಾ, ಕೆಳಗಡೆ ಇರೋವಂಥ 6 ಚೈನ್ ನೋಡಿ, ಕೆಳಗಡೆ ಇರೋವಂಥ ಬ್ಯಾಕ್ ಸೈಡಿಂದ ಹಾಕ್ಕೊಂಡ್ಬಂದಿರ್ತೀವಲ್ಲ ಅದು ಕೆಳಗೆ ಬಂದಿರುತ್ತೆ. ಸೊ ಅಲ್ಲಿ 6 ಚೈನ್ಗೆ ನೀಡಲ್ನ ಹಾಕಿ ದಾರ ಅಂತಂದು 4 ದಾರ ಇರುತ್ತೆ. ಫಸ್ಟ್ 2 ದಾರ 1 ಮಾಡ್ಕೋಬೇಕು, ನೆಕ್ಸ್ಟ್ 2 ದಾರ 1 ಮಾಡಿಕೊಂಡು ಮತ್ತೆ 2 ದಾರ 1 ಮಾಡ್ಕೋತೀವಿ. ಒಂದು ಟ್ರಿಪಲ್ ಕ್ರೋಶನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1 ಟೈಮ್, 2 ದಾರ 1 ಟೈಮ್, ಮತ್ತೆ 2 ದಾರ 1 ಟೈಮ್. ಸೊ ಈ ರೀತಿ ಟ್ರಿಪಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಸೊ 6 ಚೈನ್ ಗ್ಯಾಪ್, ಕೆಳಗಡೆ ಇರೋವಂಥ 6 ಚೈನ್ ಗ್ಯಾಪಲ್ಲಿ ನಾನು ಟ್ರಿಪಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಫಿಲ್ ಮಾಡ್ಕೋಬೇಕು. 13 ಕಂಬಗಳನ್ನ ನಾನು ಮಾಡ್ಕೊಳ್ತೀನಿ. ಟ್ರಿಪಲ್ ಕ್ರೋಶೆ 13 ಟೈಮು ನಾನು ಟ್ರಿಪಲ್ ಕ್ರೋಶನ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1 ಟೈಮ್, 2 ದಾರ 1 ಟೈಮ್, ಮತ್ತು 2 ದಾರ 1 ಟೈಮ್. ಈ ರೀತಿ 13 ಟೈಮ್ಸು ಟ್ರಿಪಲ್ ಕ್ರೋಶೆ ಮಾಡ್ಕೋತೀನಿ. ಸೊ 13 ಕಂಬಗಳನ್ನ ಇಲ್ಲಿ ಮಾಡ್ಕೊಳ್ಳೋಣ. 13 ಕಂಬಗಳನ್ನ ಮಾಡಿಕೊಂಡು ಈ ರೀತಿ ಬರುತ್ತಲ್ವ, ಅದು ಸ್ಯಾರಿಗೆ ನೋಡಿ ಎಲ್ಲಿಗೆ ಬರುತ್ತೆ ಒಂದು ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡ್ತೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ 3 ಚೈನ್ ಲಾಕ್ ಮಾಡಿದ್ದೀವಲ್ಲ ಅಷ್ಟೇ ಗ್ಯಾಪಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ ಟ್ರಿಪಲ್ ಕ್ರೋಶೆ. 3 ಚೈನ್ ಗ್ಯಾಪ್ ಅಷ್ಟೇ ಇಲ್ಲಿ ಕೂಡ ಲಾಕ್ ಮಾಡ್ಕೊಳ್ತೀನಿ. ಇವಾಗ ಮೇಲ್ಗಡೆ ಇರೋವಂಥ 6 ಚೈನಿಗೆ ವರ್ಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ನೋಡಿ, ಸ್ಯಾರಿನ ಸ್ವಲ್ಪ ಟ್ವಿಸ್ಟ್ ಮಾಡ್ಕೊಳ್ತೀನಿ, ಅಂದರೆ ನಮ್ಮ ಸೈಡಿಗೆ ಈ ಥರ ಟರ್ನ್ ಮಾಡ್ಕೊತೀನಿ. ಯಾಕಂದರೆ ಆ 6 ಚೈನಿಗೆ ವರ್ಕ್ ಮಾಡಬೇಕಲ್ಲ, ಮೇಲೆ ಇರೋವಂಥ 6 ಚೈನ್ಗೆ ನೋಡಿ ಆ ಸೈಡಿಂದ ಟರ್ನ್ ಮಾಡ್ಕೊಂಡು ಕಷ್ಟ ಆಗುತ್ತೆ. ಈ ಸೈಡಿಂದ ಟರ್ನ್ ಮಾಡಿಕೊಂಡ್ರೆ ನಿಮಗೆ ಯಾವ ಥರ ಕಂಫರ್ಟ್ ಆಗುತ್ತೆ ಜಸ್ಟ್ ಈ ಥರ ಬೆಂಡ್ ಮಾಡ್ಕೊಳ್ಳಿ. ಸೊ ನೋಡಿ ಈ ಥರ
ನಮಗೆ 6 ಚೈನ್ ವರ್ಕ್ ಮಾಡೋಕ್ಕೆ ಈಸಿ ಇರಬೇಕು. ಸೊ ನಾವಿವಾಗ ಟ್ರಿಪಲ್ ಕ್ರೋಶೆ ಹಾಕಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ್ದೀವಲ್ಲ ಫ್ರೆಂಡ್ಸ್, ಅಲ್ಲಿಂದ ಟರ್ನ್ ಮಾಡಿಕೊಂಡು ಸೀರೆನ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋತೀನಿ. ಇದು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಮೇಲೆ ಇರೋವಂಥ 6 ಚೈನ್ ಗ್ಯಾಪಿಗೆ ನಾನು ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಅಂದರೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಅದು 2 ಟೈಮ್ ದಾರ ಸುತ್ಕೊಂಡ್ವಿ, ಇದು 1 ಟೈಮ್ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 3 ದಾರ ಇರುತ್ತೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರ 1 ಮಾಡ್ಕೊಳ್ಳೋಣ. ಸೊ ಈ ರೀತಿ ಮೇಲ್ಗಡೆ ಇರೋವಂಥ 6 ಚೈನ್ ಗ್ಯಾಪಿಗೆ ಡಬಲ್ ಕ್ರೋಶನ ಫಿಲ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಫಸ್ಟ್ 7 ಡಬಲ್ ಕ್ರೋಶಸ್ನ ಮಾಡ್ಕೊಳ್ಳೋಣ. ಸೊ 7 ಕಂಬಗಳನ್ನ 7 ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ಒಂದೇ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದರಲ್ಲಿ. ಸೊ ಸ್ವಲ್ಪ ಫೋಕಸ್ ಅಡ್ಜಸ್ಟ್ಮೆಂಟಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅನಿಸುತ್ತೆ, ನಿಮ್ಗೆ ಅರ್ಥ ಆಗ್ತಾಯಿದೆ ಅಂದ್ಕೊತೀನಿ. ಸೊ ಸ್ವಲ್ಪ ಬ್ಲರಿ ಟೈಪ್ ಕಾಣಿಸ್ತಾ ಇದೆ ಅಲ್ಲ, ಇದು 7 ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. 7 ಕಂಬಗಳನ್ನ ಮಾಡಿಕೊಂಡು ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನೀಡಲ್ನ ತೆಗೆದುಬಿಟ್ಟು ಒಂದೇ ಒಂದು ರೌಂಡ್ ಬೀಡ್, ಸ್ಮಾಲ್ ಬೀಡನ್ನ ರೀತಿ ಇನ್ಸರ್ಟ್ ಮಾಡಿ, ಸೊ ಮೀಡಿಯಮ್ ಸೈಜ್ ಬೀಡ್ ಹಾಕಿದ್ದೀನಿ ಫ್ರೆಂಡ್ಸ್. ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡಿ, ಸೊ ಇಲ್ಲಿ ಅಗೇನ್ 7 ಡಬಲ್ ಕ್ರೋಶನ ಮಾಡ್ಕೋತೀನಿ. ನಾವು ಮೇಲ್ಗಡೆ ಇರೋ 6 ಚೈನಿಗೆ ವರ್ಕ್ ಮಾಡ್ತಾ ಇರೋದು. ಅಂದರೆ ಅಲ್ಲಿ 7 ಕಂಬಗಳನ್ನ ಫಸ್ಟ್ ಮಾಡಿಕೊಂಡು ಒಂದೇ ಒಂದು ಬೀಡನ್ನ ಹಾಕಿ ಮತ್ತೆ 7 ಕಂಬಗಳನ್ನ ಮಾಡ್ತಾಯಿದ್ದೀನಿ. ಕೆಳಗಡೆ ಇರೋವಂಥ ಚೈನ್ಗೆ ನಾವು 13 ಟೈಮ್ ಟ್ರಿಪಲ್ ಕ್ರೋಶೆ ಹಾಕಿದೆ. ಇಲ್ಲಿ 14 ಡಬಲ್ ಕ್ರೋಶೆ ಬರುತ್ತೆ, ಸೆಂಟ್ರಲ್ಲಿ ಒಂದು ಬೀಡ್ ಕೂಡ ಬರುತ್ತೆ. ಸೊ 7 ಕಂಬ ಆದಮೇಲೆ ನಾವು ಸಾರಿನ ಟರ್ನ್ ಮಾಡ್ಕೊಂಬಿಡೋಣ. ನಾವು ಲಾಕ್ ಮಾಡ್ಕೋಬೇಕಾದ್ರೆ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೀಟಾಗಿ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಅಲ್ಲೇ ನೋಡಿ, ಅಲ್ಲೇ ಟ್ರಿಪಲ್ ಕ್ರೋಶೆ ಸ್ಟಾರ್ಟ್ ಮಾಡ್ತೀವಲ್ಲ, ಅಲ್ಲಿ ಸಿಂಗಲ್ ಕ್ರೋಶೆಗೆ ಗ್ಯಾಪ್ ಇರುತ್ತೆ, ಅಲ್ಲಿಗೆ ನಾನು ಸ್ಲಿಪ್ ಸ್ಟಿಚ್ನ ಮಾಡ್ಕೊಳ್ಳೋಣ. ಅಂದರೆ ದಾರನ ಇರೋ ಲೂಪಿಗೆ ಪಾಸ್ ಮಾಡ್ಕೊಳ್ಳೋದು. ಈ ರೀತಿ ಮಾಡ್ಕೊಂಡ್ಮೇಲೆ ಈ ಥರ ಸ್ಲಿಪ್ ಸ್ಟಿಚ್ ಮಾಡ್ಕೊಂಡಾದ್ಮೇಲಾದರೂ ಸಾರಿ ಸರಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಾರಿ ಸರಿ ಮಾಡ್ಕೊಂಡಾದರೂ ಆ ಥರ ಸ್ಟಿಚ್ ಹಾಕ್ಕೋಬೋದು. ಸೊ ಇಲ್ಲಿಂದ ಫ್ರೆಂಡ್ಸ್ ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ತೀನಿ. ಇವಾಗ ನಾವು ಬೀಡ್ಸ್ ಹಾಕ್ಕೊಂಡು ಈ ಕೆಳಗಡೆ ಏನು ಆರ್ಚ್ ಇದೆ ಅದಕ್ಕೆಲ್ಲ ಬೀಡ್ಸ್ನ ಅಟ್ಯಾಚ್ ಮಾಡ್ಕೋಬೇಕು. ದಾರಾಗೆ ಒಂದು ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟು ನೋಡಿ, ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಹೋಲ್ ಗ್ಯಾಪ್ ಇದೆ ಅಲ್ವಾ, ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಹೋಲ್ ಗ್ಯಾಪ್ ಇರೋ ಕಡೆ ನೀಡಲ್ದ ಹಾಕಿ ದಾರ ಅಂತಂದು 2 ದಾರ 1 ಮಾಡ್ಕೋತೀನಿ. ಜಸ್ಟ್ ಅಟ್ಯಾಚ್ ಮಾಡ್ಕೊಂಡು ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗೋದು. ಮತ್ತು ಇದೇ ದಾರಾಗೆ ಬೀಡನ್ನ ಇನ್ಸರ್ಟ್ ಮಾಡಿ ನೆಕ್ಸ್ಟ್ ಹೋಲ್ ಗ್ಯಾಪ್ ಕಾಣ್ತಾ ಇದೆ ಅಲ್ವಾ, ಕಂಬಗಳ ಮೇಲೆ ಹೋಲ್ ಗ್ಯಾಪ್ಸ್ ಇರುತ್ತಲ್ಲ ನಾರ್ಮಲಾಗೆ, ಅಲ್ಲಿಗೆ ನಾನು ಬೀಡನ್ನ ಹಾಕಿ ಸಿಂಗಲ್ ಕ್ರೋಶೆ ಮಾಡಿ ಅಟ್ಯಾಚ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಇದು ಒಂದು ಸತಿಗೆ 2-3 ಬೀಡ್ಸ್ ತೊಗೊಳ್ಳಿ ಫ್ರೆಂಡ್ಸ್, ಈಸಿಯಾಗಿ ಹೋಗುತ್ತೆ ನಿಮಗೆ. ಈ ರೀತಿ ಬೀಡ್ಸ್ನ ಕೆಳಗಡೆ ಇರೋ ಅಂಥ ಆರ್ಚಿಗೆ ಪೂರ್ತಿ ಅಟ್ಯಾಚ್ ಮಾಡ್ಕೊಂಡು ಹೋಗಬೇಕು. ಸೊ ನಿಮಗೆ ಸಾರಿ ಹೀಗೆ ಕಂಟಿನ್ಯೂ ಮಾಡ್ತಾಯಿದ್ರೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲ ಸೀರೆನ ಫ್ರಂಟ್ ಸೈಡಿಗೆ ನಾರ್ಮಲಾಗಿ ಸಾರಿನ ಟರ್ನ್ ಮಾಡ್ಕೊಂಡು ಕೂಡ ನೀವು ವರ್ಕ್ ಮಾಡ್ಕೋಬೋದು. ಮೇಲ್ಗಡೆ ವರ್ಕ್ ಆಗೋಗಿದ ತಕ್ಷಣ ನೀವು ಆ ಸಾರಿನ ಪ್ರಾಪರಾಗಿ ಮಾಡಿಕೊಂಡು ನೀವು ಮಾಡ್ಕೋಬೋದು. ನಾನು ಕಂಟಿನ್ಯೂ ಮಾಡಿದ್ದೆ ಅಂತ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಈ ರೀತಿ ನೋಡಿ, ಈ ಥರ ಜಸ್ಟ್ ಹಿಂಗೆ ಟರ್ನ್ ಮಾಡಿಕೊಂಡು ಜಸ್ಟ್ ಈ ಥರ ಟರ್ನ್ ಮಾಡಿಕೊಂಡ್ರೆ, ನಾವು ಯಾವ ಥರ ತಿರುಗಿಸ್ಕೊಂಡಿರ್ತೀವಿ ಆ ಥರ ಟರ್ನ್ ಮಾಡಿಕೊಂಡ್ರೆ ಸಾರಿ ನೀಟಾಗಿ ಟರ್ನ್ ಆಗುತ್ತೆ. ಸೊ ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡು ಹೋಗೋಣ. ನೋಡಿ ಫ್ರೆಂಡ್ಸ್, ಕೆಳಗಡೆ ಇರೋ ಆರ್ಚಿಗೆಲ್ಲ ನಾನು ಬೀಡನ್ನ ಹಾಕಿಬಿಟ್ಟು ಬೀಡನ್ನ ಹಾಕಿ ಇವಾಗ ಅಲ್ಲೇ ಸಿಂಗಲ್ ಕ್ರೋಶೆಗೆ ಇಲ್ಲಿ ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವಾ ಆಲ್ರೆಡಿ, ಸೊ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಇದು ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲ ಸಿಂಗಲ್ ಕ್ರೋಶೆ ಮಾಡಿಕೊಂಡ್ರು ನಡೆಯುತ್ತೆ. ಸೊ ಅದನ್ನು ಗ್ಯಾಪ್ ಇಲ್ದರೆ ಥರ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ಸ್ಲಿಪ್ ಸ್ಟಿಚ್ಚೇ ಹಾಕಿದ್ದೀನಿ. ಸೊ ಈ ಥರ ಅಟ್ಯಾಚ್ ಮಾಡ್ಕೊಳ್ಳಿ. ಗ್ಯಾಪ್ ಜಾಸ್ತಿ ಕಾಣಿಸ್ಬಾರ್ದು ನಮಗೆ. ಸ್ಟಾರ್ಟಿಂಗ್ ಯಾವ ರೀತಿ ಫಿನಿಶಿಂಗ್ ಇರುತ್ತೆ ಆ ಥರ ನೀಟಾಗಿ ಫಿನಿಶಿಂಗ್ ಇರಬೇಕು. ಮತ್ತು ಬಟ್ಟೆಗೆ ಸಿಂಗಲ್ ಕ್ರೋಶೆನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೊ ಆ ಸೈಡ್ ನಾವು 6 ಟೈಮ್ ಅಥವಾ 5 ಟೈಮ್ಸ್ ಹಾಕಿದ್ವಿ ಅಲ್ವಾ, ಈ ಕಡೆನೂ ಅಷ್ಟೇ ಹಾಕಿಬಿಟ್ಟು 4 ಚೈನ್ ಕುಚ್ಚು ಕಟ್ಟೋದಕ್ಕೆ 4 ಚೈನ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ 5 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 5 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿಕೊಂಡು
4 ಚೈನ್ಸ್ನ ಹಾಕ್ಕೊಳ್ಳೋಣ. ಅಲ್ಲಿ ನಮ್ಗೆ ಕುಚ್ಚು ಬರುತ್ತೆ. ನಿಮಗೆ ಇನ್ನೂ ಹತ್ರ ಬೇಕು ಅಂದರೆ ಫ್ರೆಂಡ್ಸ್, ಕುಚ್ಚಿಗೆ ಮತ್ತು ಡಿಸೈನ್ಗೆ ಜಾಸ್ತಿ ಗ್ಯಾಪ್ ಇರಬಾರ್ದು ಅಂದರೆ ಆ ಸಿಂಗಲ್ ಕ್ರೋಷಸ್ನ ರೆಡ್ಯೂಸ್ ಮಾಡ್ಕೊಳ್ಳಿ. 2 3 ಸಿಂಗಲ್ ಕ್ರೋಷೆ ಹಾಕಿದ್ರು ನಡೆಯುತ್ತೆ. ನಾನಿಲ್ಲಿ 5 ಹಾಕಿದ್ದೀನಿ. ಸೊ ಈ ರೀತಿ ಕಾಣಿಸ್ತಾ ಇದೆ. ಡಿಸೈನ್ ತುಂಬ ಈಸಿ ಇದೆ, ಬಟ್ ಸಖತ್ ಲುಕ್ ಬರುತ್ತೆ ಫ್ರೆಂಡ್ಸ್. ನಾವು ರಿಂಗ್ ಬೀಡ್ಗೆ ಈ ಥರ ಡಿಸೈನ್ನ ಮಾಡಿಕೊಂಡು ಅಟ್ಯಾಚ್ ಮಾಡ್ತೀವಿ, ಸ್ಟಿಚ್ ಮಾಡ್ಕೊಳ್ತೀವಿ, ಅದೇ ಥರ ಫಿನಿಶಿಂಗ್ ಬರುತ್ತೆ ನಿಮಗೆ. ಬಟ್ ವಿತೌಟ್ ರಿಂಗ್ ಬೀಡ್ ನಾವು ಎಕ್ಸ್ಟ್ರಾ ಕೆಲಸ ಮಾಡೋಂಗಿಲ್ಲ, ಅಂದರೆ ಎಕ್ಸ್ಟ್ರಾ ರಿಂಗ್ ಬೀಡ್ ಮಾಡ್ಕೊಳ್ಳೋ ನೆಸಸರಿ ಇಲ್ಲ. ಡೈರೆಕ್ಟ್ ಸಾರಿಗೆ ಈ ಥರ 6 ಚೈನ್ಸ್ ಹಾಕ್ಕೊಂಡು ಮಾಡ್ಕೋಬೋದು. ಇವನ್ ರಿಂಗ್ ಬೀಡನ್ನ ಅಟ್ಯಾಚ್ ಮಾಡಿ ಕೂಡ ನೀವು ಮಾಡ್ಕೋಬೋದು ಇದೇ ಥರ. ಸೊ ಇದು ಕೂಡ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ, ಡಿಫ್ರೆಂಟಾಗಿ ಕಾಣಿಸುತ್ತೆ. ಸೊ ನಾನು ಇಲ್ಲಿ ಸಿಂಗಲ್ ಕ್ರೋಷಸ್ ಆದಮೇಲೆ 4 ಚೈನ್ ಹಾಕಿ ಸಿಂಗಲ್ ಕ್ರೋಷೆ ಮತ್ತೆ 5 ಸತಿ ಮಾಡಿದ್ದೀನಿ ಫ್ರೆಂಡ್ಸ್. ಅದಾದಮೇಲೆ 3 ಚೈನ್ 6 ಚೈನ್ ಮಾಡ್ಕೊಂಡಿದ್ದೀನಿ. ಸೊ ಮತ್ತೆ 6 ಚೈನ್ 3 ಚೈನ್ ಮಾಡ್ಕೊಳ್ಳೋಣ. 6 ಚೈನ್ ಮಾಡಿಕೊಂಡು ಸಿಂಗಲ್ ಕ್ರೋಷೆ ಮಾಡಿ 3 ಚೈನ್ ಮಾಡಿ ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳೋಣ. ಸ್ವಲ್ಪ ಫಾಸ್ಟಾಗಿ ತೋರಿಸಿದ್ದೀನಿ. ಸೊ ಈ ರೀತಿ ನೋಡಿ ಫ್ರೆಂಡ್ಸ್, ನಾವು ಫ್ರಂಟ್ ಸೈಡಿಂದನೂ ಸಿಂಗಲ್ ಕ್ರೋಷೆಗೆ ನಾವು ಬ್ಯಾಕ್ ಸೈಡಿಂದ ಲಾಕ್ ಮಾಡಿದ್ವಿ ಅಲ್ಲ, ಇದನ್ನು ಈ ರೀತಿ ಫ್ರಂಟ್ ಸೈಡಿಂದನೂ ನಾವು ಲಾಕ್ಗೆ ತೊಗೋಬೋದು. ಸಿಂಗಲ್ ಕ್ರೋಷೆಗೆ ಈ ಥರ ದಾರನ ಥ್ರೆಡ್ನ ಪಾಸ್ ಮಾಡಿಕೊಂಡು ಇಲ್ಲಿ ಕೂಡ ಸಿಂಗಲ್ ಕ್ರೋಷೆ ಮಾಡ್ಕೋಬೋದು. ಈ ರೀತಿ ಫ್ರಂಟ್ ಸೈಡ್ದೇ ಸಿಂಗಲ್ ಕ್ರೋಷೆ ಇರುತ್ತೆ ಅಲ್ವಾ, ಫ್ರಂಟ್ ಸೈಡಿಗೆ ಈ ಥರ ನೀಡಲ್ನ ತೆಗೆದುಬಿಟ್ಟು ಥ್ರೆಡ್ನ ಈ ಥರ ಪಾಸ್ ಮಾಡ್ಕೊಂಡು ಲಾಕ್ ಮಾಡ್ಕೋಬೋದು. ಇದು ಟ್ವಿಸ್ಟ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ನಮಗೆ ಟ್ವಿಸ್ಟೆಡ್ ಮಾಡೋದು ಫ್ರಂಟ್ ಸೈಡ್ ಏನಾದ್ರು ಕಾಣ್ತಾ ಇದೆ ಅಂದರೆ ನಾವು ಈ ಥರ ಮಾಡ್ಕೋಬೋದು. ಅಗೇನ್ ಕೆಳಗಡೆ ಇರೋ ದಾರಕ್ಕೆ ನಾನು 3 ಚೈನ್ ಹಾಕಿ ಸಿಂಗಲ್ ಕ್ರೋಷೆ ಮಾಡಿದೆ ಅಲ್ವಾ, ಅಲ್ಲಿಂದ ಡೈರೆಕ್ಟಾಗಿ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೊಳ್ತೀನಿ. ಕೆಳಗಡೆ ಇರೋವಂಥ 6 ಚೈನ್ಗೆ ಹೋಗಿ ದಾರನ ತಂದು 2 ದಾರ 1 ಟೈಮ್, 2 ದಾರ 1 ಟೈಮ್, 2 ದಾರ 1 ಟೈಮ್, ಈ ರೀತಿ ಟ್ರಿಪಲ್ ಕ್ರೋಷೆನ 13 ಕಂಬಗಳನ್ನ ಮಾಡ್ಕೊತೀನಿ. 13 ಟ್ರಿಪಲ್ ಕ್ರೋಷೆ ಮಾಡಿಕೊಂಡು ಸಾರಿಗೆ ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ಕೊಳ್ಳೋಣ. 1 ಪಾಯಿಂಟ್ ಒಳಗಡೆ ಮಾಡ್ಕೊಳ್ಳಿ, ತುಂಬ ಲೆಫ್ಟಿಗೆ ಹೋಗಬಾರ್ದು. ಸೊ 1 ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡಿಕೊಂಡು ನಾನಿವಾಗ ಸಾರಿನ ಜಸ್ಟ್ ಈ ಥರ ಟರ್ನ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ ಈ ಥರ ಆ ಸೈಡ್ ಮಾಡೋಣ ಅನಿಸುತ್ತೆ, ಬಟ್ ಈ ಸೈಡ್ ಮಾಡಿಕೊಂಡ್ರೆ ಈಸಿ. ಅಲ್ಲಿಂದ ಮೇಲ್ಗಡೆ ಇರೋವಂಥ 6 ಚೈನ್ಗೆ ಡೈರೆಕ್ಟಾಗೆ ನೀಡಲ್ ಮೇಲೆ ಬರೀ 1 ಟೈಮ್ ದಾರ ಸುತ್ತಕೊಂಡು ಡಬಲ್ ಕ್ರೋಷೆನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. 7 ಸತಿ ಡಬಲ್ ಕ್ರೋಷೆ ಮಾಡಿಕೊಂಡು ಸೆಂಟ್ರಲ್ಲಿ ಬೀಡ್ ಹಾಕಿ ಮತ್ತೆ 7 ಸತಿ 7 ಟೈಮ್ಸ್ ಡಬಲ್ ಕ್ರೋಷೆನ ಮಾಡ್ಕೋಬೇಕು. 7 ಟೈಮ್ಸ್ ಡಬಲ್ ಕ್ರೋಷೆ ಮಾಡಿಕೊಂಡು ಫ್ರೆಂಡ್ಸ್ ಸಾರಿನ ಟರ್ನ್ ಮಾಡ್ಕೊಂಡಿದ್ದೀನಿ. ಇಲ್ಲೇ ಟರ್ನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನೋಡಿ. ಫ್ರಂಟ್ ಸೈಡ್ ಅಲ್ಲೇ ಇರುತ್ತಲ್ಲ ಸಿಂಗಲ್ ಕ್ರೋಷೆ ಗ್ಯಾಪ್ ಇರುತ್ತೆ. ಸೊ ಅಲ್ಲಿಗೆ ನೀಡಲ್ನ ಹಾಕಿ ಸ್ಲಿಪ್ ಸ್ಟಿಚ್ ಮಾಡಿಕೊಂಡು ಸೊ ಜಸ್ಟ್ ಥ್ರೆಡ್ನ ಪಾಸ್ ಮಾಡಿಕೊಂಡು ದಾರನ ಸ್ವಲ್ಪ ತೆಗೆದುಬಿಟ್ಟು ಬೀಡನ್ನ ಸ್ಟಾರ್ಟ್ ಮಾಡ್ಕೊಳ್ಳೋದು. ಸೊ ತುಂಬ ಈಸಿಯಾಗಿ ಮಾಡ್ಕೋಬೋದು, ಏನು ಕನ್ಫ್ಯೂಷನ್ ಅಂತ ಇಲ್ಲ ಫ್ರೆಂಡ್ಸ್. ಮೇಲ್ಗಡೆ 6 ಚೈನಿಗೆ ವರ್ಕ್ ಮಾಡಬೇಕಾದ್ರೆ ನಿಮಗೆ ಹೆಂಗೆ ಕಂಫರ್ಟಬಲ್ ಆಗಿದೆಯೋ ಸಾರಿನ ಹಂಗೆ ತಿರುಗಿಸ್ಕೊಂಡು ಅಂದರೆ ಟರ್ನ್ ಮಾಡಿಕೊಂಡು ನೀವು ಮಾಡ್ಕೋಬೋದು. ಈ ರೀತಿ ಪ್ರತಿ ಸಿಂಗಲ್ ಕ್ರೋಷೆ ಮೇಲಿರೋ ಹೋಲ್ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ 1 ಮಾಡ್ಕೊಳ್ಳೋದು. ಸೊ ಒಂದೊಂದು ಬೀಡನ್ನ ಅಟ್ಯಾಚ್ ಮಾಡ್ಕೊಂಡು ಹೋಗೋದು. ಪೂರ್ತಿ ಅಟ್ಯಾಚ್ ಮಾಡಿಕೊಂಡು ಅಲ್ಲೇ ಸಿಂಗಲ್ ಕ್ರೋಷೆಗೆ ಇನ್ನೊಂದು ಸತಿ ಸ್ಲಿಪ್ ಸ್ಟಿಚ್, ಅಂದರೆ ಮೇಲ್ಗಡೆ ಡಬಲ್ ಕ್ರೋಷೆ ಸ್ಟಾರ್ಟ್ ಮಾಡಿರ್ತೀವಲ್ಲ ಫ್ರೆಂಡ್ಸ್, ಅಲ್ಲಿ ಸ್ಟಾರ್ಟ್ ಮಾಡಿರೋ ಪಾಯಿಂಟಿಗೆ ನಾವು ಹಾಕಬೇಕು ಸ್ಟಿಚ್ಚು. ಸೊ ಅವಾಗ ನಮಗೆ ಲೆಫ್ಟ್ ಸೈಡಲ್ಲಿ ಗ್ಯಾಪು ಕಡಿಮೆ ಕಾಣುತ್ತೆ. ಸೊ ಆಲ್ಮೋಸ್ಟ್ ಗ್ಯಾಪ್ ಬರ್ದಿರೋ ಥರ ನೀವು ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ಈ ರೀತಿ ಕಾಣಿಸ್ತಾ ಇದೆ. ಮತ್ತು ಸಿಂಗಲ್ ಕ್ರೋಷೆ 5 ಸತಿ ಮಾಡಿ 4 ಚೈನ್ ಗ್ಯಾಪ್ ಅಷ್ಟು ಬಿಟ್ಟಿದ್ದೀನಿ ಕುಚ್ಚು ಕಟ್ಟೋದಕ್ಕೆ ಫ್ರೆಂಡ್ಸ್. ಇದಕ್ಕೆ ಕುಚ್ಚು ಕಟ್ಟಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಕಾಣಿಸ್ತಾ ಇದೆ. ನಿಮಗೆ ಗ್ಯಾಪ್ ರೆಡ್ಯೂಸ್ ಆಗಬೇಕು ಅಂದರೆ 1-2-3 ಸಿಂಗಲ್ ಕ್ರೋಷೆ ಕಡಿಮೆ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಸಿಂಪಲ್ಲಾಗಿ ಕೇಳಿದ್ರಲ್ವ, ಸ್ವಲ್ಪ ಲುಕ್ಕು ಇರಬೇಕು, ಸ್ವಲ್ಪ ದೂರನೂ ಹಾಕಿದ್ದೀನಿ. ಒಬ್ಬೊಬ್ಬರು ಕೇಳ್ತಾರಲ್ವ ಫ್ರೆಂಡ್ಸ್, ತುಂಬ ಸಿಂಪಲ್ಲಾಗಿರಲಿ, ಒಂದು ಸ್ವಲ್ಪ ರೇಂಜ್ ಕಡಿಮೆ ಇರಲಿ ಅಂಥ ಟೈಮಲ್ಲಿ ಹಿಂಗೆ ಸಿಂಗಲ್ ಸ್ಟೆಪ್ಪಲ್ಲೇ ಡಿಸೈನ್ ಕಂಪ್ಲೀಟ್ ಆಗೋಂಗೆ ನಾವು ಚೂಸ್ ಮಾಡಿಕೊಂಡು ಲುಕ್ ಕೊಡೋಕ್ಕೆ ಟ್ರೈ ಮಾಡ್ಬೋದು. ಇದಕ್ಕೆ ಪ್ರೈಸ್ ಬರ್ತದೆ ಫ್ರೆಂಡ್ಸ್ 550 to 650 ಚಾರ್ಜ್ ಮಾಡ್ಬೋದು. ಕಡಿಮೆ ಜಾಸ್ತಿ ಪ್ಲೇಸೆಸ್ ಡಿಪೆಂಡ್ ಆಗುತ್ತೆ, ಇನ್ನೂ ಕಡಿಮೆಗೆ ಮಾಡಿಕೊಡೋರು ಇರ್ತಾರೆ. ಸೊ ನೋಡಿಕೊಂಡು ನೀವು ಮಾಡ್ಕೋಬೋದು. ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಸೊ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.